ಸಾರ್ವಜನಿಕರು ಜಿಲ್ಲಾ ಲೋಕಾಯುಕ್ತ ಕಚೇರಿಗೆ ಬಂದು ದೂರು ಸಲ್ಲಿಸುವುದು ಕಷ್ಟ. ಈ ನಿಟ್ಟಿನಲ್ಲಿ ಸಮಸ್ಯೆಗಳಿಗೆ ಪರಿಹಾರವಾಗಿ ತಾಲೂಕು ಕೇಂದ್ರದಲ್ಲಿ ಲೋಕಾಯುಕ್ತ ಸಾರ್ವಜನಿಕರ ಕುಂದುಕೊರತೆ ಸಭೆಯನ್ನು ಆಯೋಜಿಸಲಾಗಿದೆ ಎಂದು ಲೋಕಾಯುಕ್ತ ಸಿಪಿಐ ರಫೀಕ್ ತಿಳಿಸಿದರು. ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಸಾರ್ವಜನಿಕ ಕುಂದುಕೊರತೆ ಹಾಗೂ ಅಹವಾಲು ಸ್ವೀಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸರ್ಕಾರದ ವಿವಿಧ ಇಲಾಖೆಯ ವಿವಿಧ ಅನುದಾನಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಯವರೆಗೂ ಸಮರ್ಪಕವಾಗಿ ತಲುಪಿಸುವ ಉದ್ದೇಶದಿಂದ ಸಭೆಯನ್ನು ಆಯೋಜಿಸಲಾಗಿದೆ. ಸಭೆಯನ್ನು ಸಮರ್ಪಕವಾಗಿ ಉಪಯೋಗಿಸಿಕೊಂಡು ಸಾರ್ವಜನಿಕರು ತಮ್ಮ ಅಹವಾಲುಗಳನ್ನು ಈ ಸಭೆಯಲ್ಲಿ ನೀಡುವ ಮೂಲಕ ತಮಗೆ ನ್ಯಾಯ ದೊರಕಿಸಿಕೊಳ್ಳುವಂತಾಗಬೇಕು ಎಂದು ಹೇಳಿದರು. ತಾಲೂಕಿನ ಬಂಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೂಸಿನ ಮನೆ, ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 14 ಮತ್ತು 15ನೇ ಹಣಕಾಸು ಮತ್ತಿತರ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವಲ್ಲಿ ವಿಫಲವಾಗಿದೆ. ಅವುಗಳಲ್ಲಿ ಸಾಕಷ್ಟು ಅಕ್ರಮ, ಭ್ರಷ್ಟಾಚಾರ ನಡೆದಿದೆ. ಪಿಡಿಒ ಮಾಹಿತಿ ಹಕ್ಕು ಅಧಿನಿಯಮದ ಅಡಿ ನನಗೆ ನೀಡಿರುವ ಅಸಮರ್ಪಕ ದಾಖಲೆಗಳ ಮಾಹಿತಿಯಿಂದ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಭ್ರಷ್ಟಾಚಾರವನ್ನ ಕಂಡು ಕ್ರಮ ಕೈಗೊಳ್ಳುವುದು, ಸುಮ್ಮನಿರುವುದು ಓಇ ಹಾಗೂ ಪಿಡಿಒ ಇವರುಗಳ ಮೇಲೆ ಸಮಗ್ರ ತನಿಖೆ ನಡೆಸಿ ಗ್ರಾಮ ಪಂಚಾಯಿತಿಯಲ್ಲಿನ ಎಲ್ಲ ಅನುದಾನಗಳ ವಿಶೇಷ ಆಂತರಿಕ ಲೆಕ್ಕ ಪರಿಶೋಧನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾಮಾಜಿಕ ಕಾರ್ಯಕರ್ತ ರಾಜು ಪಾಳೆಗಾರ್ ದೂರು ಸಲ್ಲಿಸಿ ಒತ್ತಾಯಿಸಿದರು. ಇನ್ನು ಕೂಸಿನ ಮನೆಗೆ ಸಲಕರಣೆಗಳ ಖರೀದಿ ಒದಗಿಸುವಲ್ಲಿ ಹಾಗೂ 14 ಮತ್ತು 15ನೇ ಹಣಕಾಸು ಯೋಜನೆ ಮತ್ತು ಉದ್ಯೋಗ ಖಾತ್ರಿ ಯೋಜನೆ ಅಡಿ ಯಾವ ಯೋಜನೆಯ ಕಾಮಗಾರಿಗಳಿಗೆ ಎಷ್ಟು ಅನುದಾನ ಬಂದಿದೆ, ಎಷ್ಟು ಖರ್ಚು ಮಾಡಲಾಗಿದೆ ಎಂಬ ಮಾಹಿತಿ ಯಾರಿಗೂ ಗೊತ್ತಾಗುತ್ತಿಲ್ಲ. ಮಾಹಿತಿ ಹಕ್ಕಿನಡಿ ಅರ್ಜಿ ಸಲ್ಲಿಸಿದರೂ ಅಪೂರ್ವ ಹಾಗೂ ಅಸಂಬದ್ಧ ಮಾಹಿತಿ ನೀಡುತ್ತಾರೆ. ಸಮರ್ಪಕ ಮಾಹಿತಿ ಪೂರೈಸುವಂತೆ 4-5 ತಿಂಗಳುಗಳಿಂದ ಕೇಳಿದರೂ ಮಾಹಿತಿ ನೀಡುತ್ತಿಲ್ಲ. ಬೇಜವಾಬ್ದಾರಿತನದಿಂದ ವರ್ತಿಸುತ್ತಿರುವ ಬಂಡ್ರಿ ಗ್ರಾಮ ಪಂಚಾಯಿತಿ ಪಿಡಿಒ ಅವರನ್ನ ಅಮಾನತು ಮಾಡಿ ತನಿಖೆ ನಡೆಸಬೇಕು ಎಂದರು. ಇನ್ನು ಪಂಚಾಯಿತಿಯಲ್ಲಿ ಸರ್ಕಾರದ ಯೋಜನೆಗಳು ಸಮರ್ಪಕವಾಗಿ ಸದ್ಬಳಕೆಯಾಗುತ್ತಿಲ್ಲ. ಈ ಬಗ್ಗೆ ಪ್ರಶ್ನಿಸಿದ್ರೆ ಸರಿಯಾದ ಮಾಹಿತಿ ನೀಡುತ್ತಿಲ್ಲ. ಮಾಹಿತಿ ಹಕ್ಕಿನಡಿ ಅರ್ಜಿ ಸಲ್ಲಿಸಿದ್ರು ಪಿಡಿಒ ದುರ್ಗಪ್ಪ ಕಾಲ ವಿಳಂಬ ಮಾಡುತ್ತಾ ಯಾವುದೇ ಮಾಹಿತಿ ಕೊಡುತ್ತಿಲ್ಲ. ಕೂಡಲೇ ಇದನ್ನು ಗಂಭೀರವಾಗಿ ಪರಿಗಣಿಸಿ ಪಿಡಿಒ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಇನ್ನು ವಿವಿಧ ಇಲಾಖೆಗೆ ಸಂಬಂಧಪಟ್ಟಂತೆ ಒಟ್ಟು 6 ಅರ್ಜಿಗಳು ಸಲ್ಲಿಕೆಯಾದವು. ತಾಲೂಕು ಪಂಚಾಯಿತಿ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಷಡಾಕ್ಷರಯ್ಯ ಸೇರಿದಂತೆ ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅವ್ರ ಕಾಲದಲ್ಲಿ ಆದಾಯ ಇಲ್ಲ, ಪಿಡಿಒ ಇಲ್ಲ, ಆ ಪಂಚಾಯಿತಿಗಳಲ್ಲಿ ಕೆಲಸ ಆಗಿಲ್ಲ ಅಂತ ಅವ್ರ ಮೇಲೆ ವಿಚಾರಣೆ ಮಾಡ್ತಾರೆ. ಮುಖ್ಯವಾಗಿ ಪಿಡಿಒ ಬಿಟ್ಟಿದೆ. ಅದು ಈಗ CMC ಒಂದು ಮುನ್ಸಿಪಾಲಿಟಿ ಇದೆ, ಮುನ್ಸಿಪಾಲಿಟಿ ಇದೆ. ಈ ಮಳೆಗಾಲ ಬೇರೆ ಏನು ಕ್ರಮ ಕೈಗೊಂಡಿದ್ದಾರೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಏನು ಮುಂಜಾಗ್ರತೆ ಕ್ರಮ ಕೈಗೊಂಡಿದೆ. ಎಲ್ಲ ಕಡೆ ಈಗ ನೀರು ಕಲುಷಿತ ಆಗೋದು ಸಾಮಾನ್ಯ. ಈ ಮಳೆಗಾಲದಲ್ಲಿ ಸುಮಾರು 1 ವರ್ಷ ಕಳೆದ ವರ್ಷ 2 ವರ್ಷ ಹಿಂದೆ ನೀರು ಕಲುಷಿತವಾಗಿ ಅಂಟ ಮಾಡೋದ್ರಲ್ಲಿ ಬಹಳ ಜನ ಅಸ್ವಸ್ಥರಾಗಿತ್ತು, ಹಾಸ್ಪಿಟಲ್ ಆಗಿತ್ತು, ಬಳ್ಳಾರಿ ನ್ಯಾಚುರಲ್ ಕೂಡ ಆಗಿತ್ತು. ಲೋಕಾಯುಕ್ತ ಕೂಡ ವಿಶೇಷ ಕಾಳಜಿ ವಹಿಸಿ ಈ ನೀರು ಕಲುಷಿತ ಆಗಿದೆ ನೋಡ್ಕೊಳ್ಳೋಕ್ಕೆ ಹಾಗೂ ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕಸ ವಿಲೇವಾರಿ ಬಗ್ಗೆ ಹೆಚ್ಚಿನ ಒತ್ತು ಕೊಟ್ಟಿದ್ದಾರೆ. ಆಮೇಲೆ ಈ ಹಾಸ್ಟೆಲ್ಗಳು ಆಗಿರ್ಬೋದು, ಇಲ್ಲ ಈ ಅಂಗನವಾಡಿ ಕೇಂದ್ರಗಳು ಅಲ್ಲಿ ವಿಶೇಷವಾಗಿ ನಮ್ಮ ಇವ್ರು ಇರಬೇಕಾಗಿತ್ತು ಸರ್ವೆ ಡಿಪಾರ್ಟ್ಮೆಂಟ್. ಅದೆಲ್ಲ ನಿಗದಿತ ಸಮಯದಲ್ಲಿ ಸಕಾಲ ಆಗಬೇಕಂದಿರಲಿಲ್ಲ. ಪೆಂಡಿಂಗ್ ಸಕಾಲದಲ್ಲಿ ಏನು ನಿಮಗೆ ಸಮಯ ನಿಗದಿ ಆಗಿರುತ್ತೆ, ನಿಗದಿಯ ಸಮಯದಲ್ಲಿ ಎಲ್ಲರೂ ಅವರು ಕೂಡ ಸಾರ್ವಜನಿಕರು ಸಭೆಯನ್ನು ಮುಂದುವರಿಸ್ತಾರೆ. ಯಾರ್ಯಾರು ಅಹವಾಲುಗಳಿದ್ರೆ ಲಿಖಿತ ರೂಪದಲ್ಲಿದ್ದರೆ ಮೌಖಿಕವಾಗಿದ್ದರೆ ಮೌಖಿಕವಾಗಿರ್ಬೋದು. ಏನು ಸಮಸ್ಯೆ ಸರ್? ಸರ್ಕಾರದಿಂದ ಅಪ್ರೂವಲ್ ಏನು ಬಿಟ್ಟಿಲ್ಲ ಸರ್. ಇನ್ನೂ ಬಿಟ್ಟಿಲ್ಲ ಸರ್. ಲಾಗಿನ್ ಆಗಿದೆ ಸರ್. ಬಿಟ್ಕೊಳ್ಳೆ ಮಾಡ್ತೀವಿ ಸರ್. 2022ರಿಂದ ಕೊಡಿ ಸರ್. ಯಾವುದು ವಸ್ತು ಏನು ಕೊಟ್ಟಿಲ್ಲ ರೇಷನ್ ಕಾರ್ಡ್? ಇಲ್ಲ ಸರಿ, ಓನ್ಲಿ ಹಾಸ್ಪಿಟಲ್ಗೆ ಸರ್. ಆಯ್ತು ಅಮ್ಮ, ಈಗ 1 ವರ್ಷ ನೀವು ಕೊಟ್ಟು ಸರ್ಕಾರದಿಂದ ಇನ್ನೂ ಬಿಟ್ಟಿಲ್ಲ ಆಯ್ತು. ನೀವು ನಿಮ್ಮದು ಆಮೇಲೆ ಅರ್ಜಿ ಇದೆಯಲ್ಲ, ನೀವು ಕಾರ್ಡ್ ಕೊಡ್ತೀವಮ್ಮ ನಾವು. ಎಷ್ಟು ದಿನ ಆಗೋದು?
ಈಗ ಸದ್ಯ ಹಾಸ್ಪಿಟಲ್ ಮಾತಾಡ್ತೀವಿ ಸರ್. ಕ್ಯಾನ್ಸರ್ ಹಾಸ್ಪಿಟಲ್ ಸರ್, ಕ್ಯಾನ್ಸರು, ಕಿಡ್ನಿ ಫೇಲ್ಯೂರು, ಹಾರ್ಟ್ ಪೇಷಂಟ್ ಅದು ಹಾಸ್ಪಿಟಲ್ ರೆಕಾರ್ಡ್ಸ್ ಕೊಟ್ಟರೆ ನಾವು ಅಪ್ಲೋಡ್ ಮಾಡಿ ಸಬ್ಮಿಷನ್ ಹೋಗಿ ಸರ್. ಅವರು ಅದು ಬಿಟ್ಟಾಗ ಮಾಡೋದು ಸರ್. ಅರ್ಜಿ ಬರ್ಕೊಡ ಕೊಡ್ತೀನಿ, ಅದು ಇಂಬಾರನ್ನು ಕೊಡ್ತಾರೆ. ಅರ್ಜಿ ಬರ್ಸ್ಕೊಡ್ತೀನಿ, ಅರ್ಜಿ ಬರ್ತೀನಿ ಅಂದರೆ ಅರ್ಜಿ ಬರ್ಕೊಡಿ. ಅಂಗನವಾಡಿ ಕೇಂದ್ರ ಅಲ್ಲಿ ವಿಶೇಷವಾಗಿ ನಮ್ಮ ಇವರು ಇರಬೇಕಾಗಿತ್ತು, ಸಂಘಟನೆ ಅವರೆಲ್ಲ ಅವರು ಕೆಲವು ವಿಷಯಗಳಿದ್ದು. ಸೊ ಇದರಿಂದ ಎಲ್ಲ ಇಲಾಖೆಗಳು ಅವರವರ ಕೆಲಸಗಳು ಅವ್ರ ಕಾನೂನು ಚೌಕಟ್ಟಿನಲ್ಲಿ ನಿಗದಿತ ಸಮಯದಲ್ಲಿ ಸಕಾಲ ಇದೆಯಲ್ಲ, ಎಲ್ಲ ಸಕಾಲ ಅಪ್ಡೇಟ್ ತಂದಿರಲ್ಲ, ಪೆಂಡಿಂಗ್ ಸಕಾಲ ಪೆಂಡಿಂಗ್ ಸಕಾಲದಲ್ಲಿ ಏನು ನಿಮಗೆ ಸಮಯ ನಿಗದಿ ಆಗಿರುತ್ತೆ, ಆ ನಿಗದಿಯಾದ ಸಮಯದಲ್ಲಿ ಎಲ್ಲರೂ ಆ ಅರ್ಜಿಗಳ ವಿಲೇವಾರಿ ಮಾಡಿ ಅವ್ರಿಗೆ ಸೂಕ್ತ ಹಿಂಬಲ ನೀಡೋದು ನಮ್ಮ ಆದ್ಯತೆ ಕರ್ತವ್ಯ ಆಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ನೀವು ಸಾರ್ವಜನಿಕರು ಬಂದಿದ್ದಾರೆ. ನಾವು ಸಾರ್ವಜನಿಕ ಸಭೆಗೆ ತಾವೆಲ್ಲ ಬಂದಿರಿ, ತಮಗೆಲ್ಲ ನಾನು ಸ್ವಾಗತ ಬಯಸ್ತಾ, ಹಾಗೂ ವಿಶೇಷವಾಗಿ ನಮ್ಮ ಈ ಕಾರ್ಯಕ್ರಮವನ್ನು ಜನರಲ್ಲಿ ತಲುಪಿಸೋಕ್ಕೆ ನಮ್ಮ ಪತ್ರಿಕಾ ಮಾಧ್ಯಮದಿಂದ ಅವರು ಕೂಡ ನಾನು ಸ್ವಾಗತ ಕೋರಿ ಸಾರ್ವಜನಿಕ ಕುರಿತು ಈ ಸಭೆಯನ್ನು ಮುಂದುವರಿಸ್ತೇನೆ. ಯಾರ್ಯಾರು ಆಹ್ವಾನಗಳಿದ್ರೆ ಲಿಖಿತ ರೂಪದಲ್ಲಿದ್ರೆ ಮೌಖಿಕವಾಗಿದ್ದರೆ ಬಂದು ತಾವು ಹೇಳ್ಬೋದು. ಎಷ್ಟು ವಿಳಂಬ ಹೆಸರಿಗೆ ಈ ಥರ ಮಾಡ್ತಾರೆ, ಸಾರ್ವಜನಿಕರಿಗೆ ಏನಂತಂದ್ರೆ 4 ತಿಂಗಳ ನಂತರ ಅದು ನಮ್ಮ ಯುವ ಸಾಹೇಬರು ಹೇಳಿ ಅವ್ರಿಗೆ ತಲೆ ತಿಂದು ಆಮೇಲೆ ದಾಖಲಾತಿಗಳನ್ನು ಅವರು ಕೊಡ್ತಾರೆ. ಆ ಕೊಟ್ಟಂತ ದಾಖಲೆಗಳಲ್ಲಿ ಮಾಹಿತಿ ಕೊಡುವಂತ ಕೇಳಿದ್ರೆ 4 ತಿಂಗಳ ನಂತರ ಒಂದು ಬೋನಸ್ ಬಿಲ್ಗಳನ್ನು ಕೊಡ್ತಾರೆ. ಮೂಸಿನ ಮನೆ, ಆ ಮೂಸಿನ ಮನೆ ಕುಡಿಗೆ ಎಷ್ಟು ಅವ್ಯವಹಾರಾಗಿರ್ತಕ್ಕಂಥದ್ದನ್ನ ಅವರೇ ಒಂದು ರೈಟಿಂಗ್ ನಲ್ಲಿ ಪೇಪರ್ ನಲ್ಲಿ ಬಿಲ್ ಬರೆದು ಹಾಕ್ತಾರೆ. ಅದು ಯಾವ ಬಿಲ್ಲು, ಯಾವ ವ್ಯಕ್ತಿ ಕೊಟ್ಟಿದ್ದಾರೆ, ಯಾವ ಪರ್ಚೇಸ್ ಮಾಡಿದ್ದಾರೆ ಅಂತಕ್ಕಂಥದ್ದು ತಿಳಿಯೋದು. ಅದು ವಾಸ್ತವಾಂಶವಾಗಿ ನಮ್ಮ ಗಮನಿಕಲ್ಲಿ ಬಯಸಿರ್ತಾರೆ. ಇದು ಯಾವುದೇ ಒಂದು ಅಡ್ರೆಸ್ ಇಲ್ಲ, ಏನಿಲ್ಲ, ಅವರೇ ರೈಟಿಂಗ್ ಬಂದು ಈ ರೀತಿ ಬಿಲ್ಲನ್ನು ಸಬ್ಮಿಟ್ ಮಾಡ್ತಾರೆ. ಒಂದು ಮೂಸಿನ ಮನೆ ಕನಿಷ್ಠ ಸಾಮಗ್ರಿಗಳ ಮೊತ್ತವನ್ನು ತಿಳಿಸಿಲ್ಲ. ಯಾವ ಅಂಗಡಿ ಮಾರುಕಟ್ಟೆಗಳಿಂದ ಖರೀದಿಸಿದ್ದೀರಿ ಹಾಗೂ ಎಷ್ಟು ಹಣವನ್ನು ಮೊತ್ತ ಬಿಲ್ಗಳನ್ನು ಇಲ್ಲಿ ಹಾಕಿಲ್ಲ. ಎರಡನೇದು ಬರೀ ಕೈಬರಹದ ಸಾಮಗ್ರಿಗಳ ಹೆಸರುಗಳನ್ನು ನೀಡಿದ್ದೀರಿ. ಸಾಮಗ್ರಿಗಳ ಫೋಟೋಗಳನ್ನು ಒದಗಿಸಿಲ್ಲ. ಸಾಮಗ್ರಿಗಳ ಖರೀದಿಗೆ ಸಾಮಾನ್ಯ ಸಭೆಯಲ್ಲಿ ಸದಸ್ಯರ ಅನುಮೋದನೆ ಪಡೆದೇ ನಡುವಳಿ ಪ್ರತಿಯನ್ನು ನೀಡಿಲ್ಲ. ಇದು ಆಗಿರ್ತಕ್ಕಂಥ ಒಂದು. ಎರಡನೇದು ಅದೇ ಗ್ರಾಮ ಪಂಚಾಯಿತಿಯಲ್ಲಿ ಬಂಡ್ರಿ ಗ್ರಾಮ ಪಂಚಾಯಿತಿ 14 ಮತ್ತು 15ನೇ ಹಣಕಾಸಿನ ಯೋಜನೆಯಲ್ಲಿ ಸರ್ಕಾರದಿಂದ ಮಂಜೂರಾದ ಅನುದಾನದ ವಿವರವನ್ನು ನೀಡಿಲ್ಲ. ಅನುದಾನವನ್ನು ಬರೀ ವಾಟರ್ ಫಿಲ್ಟರ್ ಕೊಡೋದಕ್ಕೆ ಉಪಯೋಗಿಸಿರುವ ಮಾಹಿತಿ ನೀಡಿರಲಿಲ್ಲ. ಆದರೆ ಒಟ್ಟಾರೆ ಮಂಜೂರಾದ ಅನುದಾನದಲ್ಲಿ ಯಾವ ಕಾಮಗಾರಿಗಳಿಗೆ ಬಳಕೆ ಮಾಡಲಾಗಿದೆ ಎಂಬುದರ ಮಾಹಿತಿಯನ್ನು ನೀಡಿರುವುದಿಲ್ಲ. ಒಂದು ವರ್ಷನಾಗ ಯಾರು ಕುಂತೀನಿ ಸರ್, ಇನ್ನೂ ಬಂದಿಲ್ಲ ಸರ್. ಸರ್ಕಾರದಿಂದ ಅಪ್ರೂವಲ್ ಏನು ಬಿಟ್ಟಿಲ್ಲ ಸರ್, ನಮಗೆ ಇನ್ನೂ ಬಿಟ್ಟಿಲ್ಲ ಸರ್. ನಮ್ಮ ಲಾಗಿನ್ ಆಗಿರೋ ಸರ್, ನಾವು ಬಿಟ್ಕೊಳ್ಳೆ ಮಾಡ್ತೀವಿ ಸರ್. 2022ರಿಂದ ಕೊಡ್ತೀವಿ ಸರ್. ಹೌದು ಸರ್. ಇಲ್ಲಿ ಸಾರಿ ಸರ್, ಓನ್ಲಿ ಹಾಸ್ಪಿಟಲ್ ಕೇಸ್ ಸರ್. ಆಯ್ತು ಈಗ 1 ವರ್ಷ ನೀವು ಕೊಟ್ಟು ಸರ್ಕಾರದಿಂದ ಬಿಟ್ಟಿಲ್ಲ ಆಯ್ತು. ನೀವು ನಿಮ್ದು ಆನ್ಲೈನ್ ಅರ್ಜಿ ಇದೆಯಲ್ಲ, ಯಾಕೆ ಕಾರ್ಡ್ ಕೊಟ್ಟು ಈಗ ಸದ್ಯ ಹಾಸ್ಪಿಟಲ್ ಕ್ಯಾನ್ಸರ್, ಕಿಡ್ನಿ ಫೇಲ್ಯೂರು, ಹಾರ್ಟ್ ಪೇಷಂಟ್ ಹಾಸ್ಪಿಟಲ್ ರೆಕಾರ್ಡ್ಸ್ ಕೊಟ್ಟರೆ ನಾವು ಅಪ್ಲೋಡ್ ಮಾಡಿ ಸಬ್ಮಿಷನ್ ಹೋಗಿ ಸರ್.
2009 ಡ್ಯೂಟಿ ಕಟ್ಟಿದೆ ಸರ್. ಕಟ್ಟಿದರೆ ಒಂದು ಅವಾಗಲಿಂದ ಓಡಾಡಕತ್ತೀನಿ ಸರ್. ಒಂದು 5-6 ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ಅವ್ರು ಕರೀತಾರೆ, ಅವರು ಕೇಸ್ ಕೊಡ್ತಾರೆ, ಇಲ್ಲ ತರ ಇದು ಮಾಡ್ತಾರೆ. ಇನ್ನೂ ಅವ್ರಿಗೆ ಕೊಟ್ಟಿಲ್ಲ ಸರ್. ಆಮೇಲೆ ನಮಗೆ ಬರೀ 605 ಕೊಟ್ಟಿದ್ದಾರೆ ಸರ್. ಇನ್ನೂ ಒಂದು 900 ಕೊಡ್ಬೇಕು ಸರ್. ಏನದು RTR ಕಾರ್ಡ್ ಸರ್. ಏನು ಕೇಳಿದ್ರು ರಿಸೆಂಟ್ ಅಂತಂದೇಳಿ ಏನು ಕೇಳಿದ್ರು ಇದು ರಿಸೆಂಟ್ ಮಾಡಿರೋ ಅವ್ರ ಕಿಡ್ನಿ ಡೀಟೇಲ್ಸ್ ಕೊಟ್ಟು ಕಾಮಗಾರಿ ಅವ್ರು ಮಾಡಿದ್ರು ಕಾಮಗಾರಿ ಸರ್. ನೋಡಿದ್ರೆ ಕೊಟ್ಟಿದ್ದೀವಿ ಸರ್, ಅಂತ ಕೊಡ್ತೀವಿ ಸರ್. ಹುಡುಕ್ಬೇಕು ಸರ್, ಹಳೆವೆಲ್ಲ ಕೇಳಿದ್ರೆ ಸರ್. ಟ್ರೈನ್ ಇದೆಯಲ್ಲ ಏನಿದೆ ಸರ್, ನಾನು ಬಂದಿದ್ದು ಸರ್, ಉಳಿಸಿ ಕೊಟ್ಟಿದ್ದೀನಿ ಸರ್. ಈಗ ನಾವು ದುಡ್ಡು ಕಳಿಸಿದ್ದೀವಿ ಸರ್, ಅಂತ ಬಗ್ಗೆ ಕೊಡ್ತಿದ್ದಾರೆ. ಯಜಮಾನ್ರು ಬಂದಿದ್ರು, ಕೊಟ್ಬಿಡಿ. ಕೊಡ್ತೀನಿ ಸರ್. ಅವ್ರಿಗೂ ಗೊತ್ತಿದೆ ಸರ್, ರೆಕಾರ್ಡ್ ಹಳೆವೆಲ್ಲ ಕೇಳಿದೆ ಸರ್, ಹುಡುಕಿ ಕೊಡೋದೇ ಅದೇ ಹಳೆಯಿಂದ ಸರ್ ಕೊಡ್ತೀನಿ ಸರ್. ಅವರು ಎಷ್ಟು ವರ್ಷ ಕೇಳಿದ್ರು ನೀವು? ನಾವು DC ಸಾಹೇಬ್ರು ಕೊಟ್ಟಿದ್ದು ಸರ್. ನಾವು ಸರ್ ತುಂಬ ಸರಿ ಬಂದು ಲೆಟ್ರ್ ಕೊಟ್ಟಿದ್ದೀವಿ ಎಲ್ಲಿ ಕೊಟ್ಟು ಪ್ಲಾನ್ ಸರ್. ಆ ಕಡೆ ಗೊತ್ತಿದೆ ಇದು ಇತ್ತಲ್ಲ ಯಾರು ಇದು ಈ ಬುಡ್ಜಂಗ್ ಕಾಲ ಮೇಲೆ ಇದು ಸಂಬಂಧಿಕರಲ್ಲ ಇವ್ರು ಯಾರು ಗುರುಗತಿರಮ್ಮ ಇವನು ನಿಗುಕಾಯಿ ರೆಡ್ಡಿ ಕಟ್ಟಲ್ಲ ನಮ್ಮ ಕಡೆ ಯಾಕಂದ್ರೆ ನಿಮ್ಮ ಲ್ಯಾಂಡಲ್ಲಿ ಆಶ್ರಯ ಮನೆ ಆಗಿದೆ. ಅವಾಗ ಸರ್ ಎಲ್ಲ ಅವ್ರದೇ ಸರ್. ನಮ್ಮ ತಾತರು ಒಂದು ಎಲೆಕ್ಟ್ರೆ ಮಾರಿದ್ರು, ಕೊಟ್ಟಿದ್ದಾರೆ ಕೇಳೋದಕ್ಕೆ. ಅದರಲ್ಲಿ ಹೋಗಿ ಆಶ್ರಯ ಯೋಜನೆ ಹೋಗಿ ಮನೆ ಹೋಗಿದ್ದೆ ಸರ್. ಮನೆ ಹೋಗಿ ಆಶ್ರಯ ಯೋಜನೆ ಆಗಿದೆ, ಅದು ತಿದ್ದುಪಡಿ ಮಾಡಿಕೊಡಿ ಅಂತ ಹೇಳಿ ಡಾಕ್ಯುಮೆಂಟ್ರಲ್ಲಿ ಆ ಥರ ಇದೆ ಸರ್. ಇವಾಗ ಆರ್ಡರ್ ಕೊಡ್ತೀವಿ ಸರ್. ಅವ್ರನ್ನ ಕಳಿಸಿದ್ರು. ಇರೋ ಭೂಮಿ ಅಂತ ಕಾಣೋಲ್ಲ ಯಾಕೆ ಹೋದ ನನಗೆ ಇದೇ ಕಾಣಬಹುದು ನಿಮ್ಮೊಳಗ ಅಲ್ಲ ಸರ್, ಅವಾಗಲೂ ಅವ್ರಿಗೆ ಕೆಳಗಡೆ ಬಂದಿದ್ರು ಸರ್. ಅವ್ರು ವಿಚಾರಣಾ ಅಧಿಕಾರಿ ಇದ್ರು ಅವ್ರು ಸೈನ್ ಮಾಡಿರೋದು. ಅವ್ರೇನಿದ್ರು ನಮ್ಮ ಬಾಡಿಗೆ ಫಿಕ್ಸ್ ಹೆಂಗೆ ಅಂತ ಕೇಳಿದ್ರೆ PWD ಏನು ಕೊಡ್ತಾರೆ ಆ ಅಮೌಂಟ್ ನಾವು ನಿಮಗೆ ಕೊಡ್ತೀವಿ ಅಂತ ಕೇಳಿದೆ ಸರ್. ಈ ಪ್ರೋಸೆಸ್ ಎಲ್ಲ ಮುಗಿದ್ರಾಗ ಒಂದು ವಿಷಯ ಸಣ್ಣದು ಪತ್ರಿಕೆ ಬರ್ತದೆ. ಅವ್ರಿಗಿನ್ನ ಜಾಸ್ತಿ ನಾನು ಆಫೀಸಿಗೆ ಅಟೆಂಡ್ ಆಗಿರೋದು ಪರಿಸ್ಥಿತಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ತಿಳಿತೀವಿ ಸರ್. ಯಾವ ಪ್ರೋಸೆಸ್ಸು ಅವ್ರು ಸ್ವಂತ ಮಾಡಿಲ್ಲ. ನಾವು ಕೊಟ್ಟಿದ್ದ ತಪ್ಪಿಗಾಗಿ ನಾವು ಫೈಲ್ ಇಟ್ಕೊಂಡು ಸೊಂಡು ಟು ಬಳ್ಳಾರಿ ತನಕ ಅಟ್ಯಾಚಿಂಗ್ ಮಾಡ್ತೀವಿ ಸರ್. ಜನವರಿಗೆ ಅವ್ರು ಫಿಕ್ಸ್ ಮಾಡಿದ್ರು 3 ಬಿಲ್ಡಿಂಗ್ ಇದೆ. ಅದೆಲ್ಲ ದೊಡ್ಡ ವರ್ಕ್ ಮಾಡಿದ್ದಾರೆ ಸರ್ ಅವರು. ಸರ್ 3 ಬಿಲ್ಡಿಂಗ್ ಇಷ್ಟಿಷ್ಟು ಆಯ್ತು ಸರ್. ಈ ಅಮೌಂಟ್ ಯಾವ ಬಂದ್ಕೊಳ್ಳಿ ಅವರು ಡಿಸ್ಟಿಕ್ ಆಫೀಸರ್ ಕಟ್ಟಿದ್ರೆ ನಮ್ಮ ಇದರಿಂದ ಡಿಪಾರ್ಟ್ಮೆಂಟ್ ಕೊಡೋಕ್ಕಾಗಲ್ಲ ಅಂತ ಅವ್ರಿಗೇನು ಅಬ್ಜೆಕ್ಷನ್ ಮಾಡಿದ್ದಾರೆ. ಅವ್ರಿಗೆ ಎಷ್ಟು ಕೊಡೋಕ್ಕಾಗಲ್ಲ ಅಂತಂದ್ರೆ ಸರ್ ನಿಮ್ಮ ಆಫೀಸ್ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನೀವು ಮನೆ ಕೇಳಿದ್ರೆ ಮನೆ ಕೊಟ್ಟಿದ್ವಿ. PWD ಏನು ನಿಗದಿಪಡಿಸ್ತಾರೆ ಅದು ಕೊಡ್ಬೇಕು. ಆಮೇಲೆ ಇದಕ್ಕಾಗಿ ಸರ್ ನಾವು ಪ್ರತ್ಯೇಕ 4 ಲೆಟ್ರಿನ್ಸು, 4 ಬಾತ್ರೂಮ್ಗಳು, ಹುಡುಗರಿಗೆ ಬಟ್ಟೆ ಒಪ್ಕೊಳ್ಳೋದಕ್ಕಾಗಿ 3 ಸಿಂಟೆಕ್ಸ್ಗಳು ಅವೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿ ಸರ್. ಎಲ್ಲಿದೆ ಇಲ್ಲೇ ಸರ್ ನನಗೆ ಬಂದಿಲ್ಲ ಇವರು ಈಗ ಬಂದಿದೆ ಸರ್. ಮನೆ ಬಂದಿದ್ದಾರೆ ಅವರು. ಮನೆ ಪರಿಚಯ ಇದೆ. ಹೌದು ನಿಮ್ಗೆ ಮೇಡಮ್ ಇದೆ, ಅಲ್ಲೇಶನ್ ಮೇಡಮ್ ಇದೆ. ಇವರು ಸಂಗಮೇಶ್ ಇದಿರ್ಬೇಕು ಅವ್ರೇನು ಇವಾಗ 20,000 ಕೊಡ್ತೀವಿ ಒಂದು ಮನೆಗೆ, 15,000 ಕೊಡ್ತೀವಿ ಅಂತಂದ್ರೆ ನಾವೆಲ್ಲಿಗೆ ಹೋಗ್ತೀವಿ? 1 ವರ್ಷ ದಿವಸ ಒಂದು ಪೇಮೆಂಟ್ ಕಾಣಿಸ್ತದೆ. ಇಲ್ಲ ಇಲ್ಲಿ ಅವ್ರು ಕೊಟ್ಟಿರೋದು ಡಿಶರ್ ಕೊಡೋದ ಹಿಂದುಳಿದ ವರ್ಗ ಕಲ್ಯಾಣ ಇದೆ. ಏನಿದೆ ಸರ್, ಅದು ನಮ್ಮಲ್ಲಿ ನಾಮ್ಸ್ ಅವರ್ ಲೆವೆಲಲ್ಲಿ 40,000 ಇದೆ. ಅಪ್ ಟು ಎಕ್ಸ್ಟೆಂಡೆಡ್ ಟು 50,000. ಅದು ನಾನು ಪ್ರಕಾರ ಮಾಡಿದಾಗ ಅದು ಬರಲ್ಲ ಅಂತ ಹೇಳಿ ಇದು PWD ಫಿಕ್ಸ್ ಮಾಡಿ ಕೊಡ್ತಾರೆ ಸರ್. ಬಟ್ ನಮ್ಮಲ್ಲಿ ಅದು ADM ಅಪ್ರೂವಲ್ ಬರುತ್ತೆ ಸರ್. ADM ಅಪ್ರೂವಲ್ನಲ್ಲಿ ನಮ್ಮ DO ಸಾಹೇಬರಿಗೆ ಅಪ್ ಟು 50,000 ಇದೆ ಸರ್. ಅವರು ಎಬೋ 50,000 ಇರೋದ್ರಿಂದ ಅವರು ADM ಅಪ್ರೂವಲ್ ಕೊಟ್ಟಿಲ್ಲ ಸರ್ ಆಸ್ ಅನ್ ಆಫ್. ಹಾಗಾಗಿ ನಾವು ಇನ್ನೂ ಪೇಮೆಂಟ್ ಮಾಡಿಲ್ಲ ಸರ್. ಹುಡುಗರು ವಾಸ ಮಾಡಕತ್ತ ಬಿಲ್ಡಿಂಗ್ ಬಿಟ್ಟಿದ್ದಾರೆ ಸರ್. ನಾನು 10 days ಆಯ್ತು ಸರ್. ಬಟ್
ಆ ಬಿಲ್ಡಿಂಗ್ ಬಿಟ್ಟಿದ್ದಾರೆ ಸರ್, ಬೇರೆ ಏನೋ ಬಿಲ್ಡಿಂಗ್ ನೋಡಿ ಎದ್ದಿದ್ದಾರೆ ಸರ್.